ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸೆಂದೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ. ನೋಡ್ರಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಗಣಪತಿ ತಂದೇವು ನೋಡ್ರಿ. ಗಣಪತಿ ಎಷ್ಟು ಚಂದ ಅದ ನೋಡ್ರಿ ಫ್ರೆಂಡ್ಸ್. ಇವತ್ತೆಲ್ಲ ಅವನ ಅಲಂಕಾರ ಮಾಡ್ಯಾವ ನೋಡ್ರಿ. ಎಲ್ಲ ಹೂವಿನ ಹಾರ ಮತ್ತು ಕರಿಕೆ ಅದು ಎಲ್ಲ ತಂದು ಅವನಿಗೆ ಅಲಂಕಾರ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ್. ಎಲ್ಲ ಬಾಳೆಹಣ್ಣು, ಸೇಬು ಹಣ್ಣು, ಮೋಸಂಬಿ ಎಲ್ಲ ತಂದೇವು ನೋಡ್ರಿ ಫ್ರೆಂಡ್ಸ್. ಎಲ್ಲ ನೈವೇದ್ಯ ಹಿಡಿದು ಎಲ್ಲ ರೆಡಿ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ್. ಈ ಥರ ನಾವು ಪೂಜೆ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ್. ಈಗ ಆಡುಗಳು ಬಿಡಬೇಕು. ಆಡುಗಳು ಈಗ 3-4 ಅದಾವೆ ನೋಡ್ರಿ. ಇದು ಸುತ್ತ ಎಲ್ಲ ಹಾಕಿದ್ದೆಲ್ಲ ತಂತಿ ಬಲಿ ಆಗದಾವ ನೋಡ್ರಿ ಫ್ರೆಂಡ್ಸ. ಈ ತಂತಿ ಬಲಿ ಯಾಕೆ ಹಾಕ್ಯದಪ್ಪ ಅಂದ್ರೆ ಏನು ತ್ವಾಳ ಅದು ಬರಬಾರ್ದು ಅಂತೇಳಿ ಹಾಕ್ಯಾವ ನೋಡ್ರಿ. ಎಲ್ಲ ಸುತ್ತನೂ ತಂತಿ ಬೇಲಿ ಹಾಕಿಬಿಟ್ಟೇವ್ರಿ. ಯಾಕಪ್ಪ ಅಂದ್ರೆ ತ್ವಾಳ ಬಂದು ಹಿಡ್ಕೊಂಡು ಹೋಗಿಬಿಡ್ತಾವು. ತ್ವಾಳಗಳಂತೂ ಈ ಕಡೆ ಸಿಕ್ಕಾಪಟ್ಟಿ ಅದಾವ್ರಿ ಫ್ರೆಂಡ್ಸ್. ಅದಕ್ಕೆ ಸೇಫ್ಟಿಗೆ ನಾವು ತಂತಿ ಬೇಲಿ ಹಾಕಿಬಿಟ್ಟೇವೆ ನೋಡ್ರಿ ಒಳಗೆ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಮೋಟ್ರ್ ಚಾಲು ಮಾಡಬೇಕು ನೋಡ್ರಿ. ಈಗ ಮೋಟ್ರ್ ಬಟನ್ ಮೇಲೆ ಚಾಲು ಆಗಲ್ಲೈತೆ ನೋಡ್ರಿ. ಈಗ ಸ್ಟಾರ್ಟ್ರ್ ಎತ್ತಬೇಕು ನೋಡ್ರಿ. ಈಗ ಸ್ಟಾರ್ಟ್ರ್ ಎತ್ತಿದೆ ಫ್ರೆಂಡ್ಸ್. ಸ್ಟಾರ್ಟ್ರ್ ಯಾಕೆ ಎತ್ತದಪ್ಪ ಅಂದ್ರೆ ಲೈನ್ ಎಲ್ಲ ಡಿಮ್ ಅದಾವು, ಅದಕ್ಕೆ ಸ್ಟಾರ್ಟ್ರೇ ಹಿಡ್ಕೊಳ್ಳಿಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ನೀರು ಎಷ್ಟು ಮ್ಯಾಕ್ ಅದಾವೆ ನೋಡ್ರಿ. ಫುಲ್ ಮ್ಯಾಕ್ ಅಂದ್ರೆ ಫುಲ್ ಮ್ಯಾಕೆ ಬಂದ್ಬಿಟ್ಟಾವು ನೀರು ನೋಡ್ರಿ. ಈಗ ಇನ್ನೂ ಒಂದು ಆಳು ಅಷ್ಟೇ ಐತೆ ನೋಡ್ರಿ. ಇನ್ನೊಂದು ಆಳು ನೀರು ಬಂದ್ರೆ ಎಲ್ಲ ನೆಲ ಲೆವೆಲ್ ಆಗಿಬಿಡ್ತದೆ ನೋಡ್ರಿ ಫ್ರೆಂಡ್ಸ. ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ಇವತ್ತು ನೋಡ್ರಿ ಫ್ರೆಂಡ್ಸ, ಈಗ ಮೆಕ್ಕೆಜೋಳಕ್ಕೆ ನೀರು ಉಣ್ಸಕ್ಕೆ ಬಂದೀನಿ ನೋಡ್ರಿ ಫ್ರೆಂಡ್ಸ. ಮೆಕ್ಕೆಜೋಳ ನೋಡ್ರಿ ಇಷ್ಟು ಹತ್ರ ಆಗೈತಿ. ಈಗ ಕರೆಂಟ್ ಹೋಗೋ ಕಡೆ ಚಾಲು ಮಾಡಿ ನೋಡ್ರಿ ಫ್ರೆಂಡ್ಸ್. ಈಗ ಒಂದು ಗಣೇಶ ಚತುರ್ಥಿ ಐತ್ರಿ. ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ, ಈಗ ನಾನು ಕರೆಂಟ್ ಹೋಗೋ ಕಡೆ ಕರೆಂಟ್ ಚಾಲು ಮಾಡೀನಿ ರೀ ಫ್ರೆಂಡ್ಸ. ನೋಡ್ರಿ ಈಗ ಮೆಕ್ಕೆಜೋಳ ಇಷ್ಟು ಹತ್ರ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಬಾವಿ ನೀರು ನೋಡ್ರಿ ಇಷ್ಟು ಜೋರು ಹೋಗತೈತಿ. ಇದು ಯಾಕೆ ಎಲ್ಲ ಬೆಂಡ್ ಹಾಕಿನಪ್ಪ ಅಂದ್ರೆ ನೀರು ಸ್ಟೇಟ್ ಹೋಗಿಬಿಡ್ತಾವ್ರಿ ಫ್ರೆಂಡ್ಸ. ಈ ಕಬ್ಬನ್ಯಾಗ ಹಾಯ್ದು ಈ ಮೆಕ್ಕೆಜೋಳ ಕೊಂಟಾವ್ ನೋಡ್ರಿ ನೀರು. ಈಗ ಎಲ್ ಬೆಂಡ್ ಯಾಕೆ ಹಾಕಿನಪ್ಪ ಅಂದ್ರೆ ಸ್ಟೇಟ್ ಹೋಗಿ ಎಲ್ಲ ಗುದ್ದು ಹೊಡಿತೈತ್ರಿ. ಅದಕ್ಕೆ ನಾನು ಎಲ್ ಬೆಂಡ್ ಹಾಕೀನಿ. ಇದು ಎಲ್ ಬೆಂಡ್ ಹಾಕಿದ್ರೆ ಹಿಂಗೆ ಸ್ಟೇಟ್ ಹೋಗಿಬಿಡ್ತಾವ್ರಿ ಫ್ರೆಂಡ್ಸ್ ನೀರು. ನೋಡ್ರಿ ಈಗ ಎಷ್ಟು ಜೋರು ಹೋಗತೈತಿ ಅನ್ನೋದು ನೀವು ನೋಡಕತ್ತೀರಿ ನೋಡ್ರಿ ಫ್ರೆಂಡ್ಸ. ಈ ಎಲ್ ಬೆಂಡ್ ಯಾಕೆ ಹಾಕಿನಪ್ಪ ಅಂದ್ರೆ ನೋಡ್ರಿ ಫ್ರೆಂಡ್ಸ, ಮೊದಲು ನಾನು ಎಲ್ ಬೆಂಡ್ ತೆಗೆದಿದ್ದೆ ನೋಡ್ರಿ. ನೀರೆಲ್ಲ ಈ ಕಡೆ ಹೋಗಿಬಿಟ್ಟಿದ್ರು. ಇಲ್ಲಿ ಕಡೆ ಹೋಗಿ ಎಲ್ಲ ಗುದ್ದು ಹೊಡೆದು ಎಲ್ಲ ಮಣ್ಣೆಲ್ಲ ಹೋಗಿಬಿಡ್ತದೆ ಅಂತೇಳಿ ಈಗ ಅದಕ್ಕೆ ನಾನು ಎಲ್ ಬೆಂಡ್ ಹಾಕಿನಿ ನೋಡ್ರಿ ಫ್ರೆಂಡ್ಸ.